ನುಡಿದಂತೆ ನಡೆಯದ ಕೇಂದ್ರ ಬಿಜೆಪಿ, ಜನರನ್ನ ಮಂಗ ಮಾಡಲು ಬಿಗ್ ಪ್ಲಾನ್. ಎಲ್ಲಿ ಪ್ರತಿ ಬಡವರ ಖಾತೆಗಳಿಗೆ 15 ಲಕ್ಷ ರೂಪಾಯಿ ಹಣ. ಕೇಂದ್ರ ಬಿಜೆಪಿ ನಾಯಕರು ನುಡಿದಂತೆ ನಡೆಯುತ್ತಿಲ್ಲ. 2019 ಮತ್ತು 2014 ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದ ಸಾಕಷ್ಟು ಭರವಸೆಗಳನ್ನ ಈಡೇರಿಸಿಯೇ ಇಲ್ಲ. ಹೀಗಿದ್ರೂ ರಾಜ್ಯ ಬಿಜೆಪಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ಹಾಡಿ ಹೋಗಲಿದೆ. ದೇಶದ ಜನರ ಕೂಮು ಭಾವನೆಗಳನ್ನ ಕೆರಳಿಸುವ ವಿಷಯಗಳನ್ನೇ ಹೈಲೈಟ್ ಮಾಡಿ ಟ್ವೀಟ್ ಮಾಡಿದೆ. ಎಲ್ಲ ಮಾತುಗಳನ್ನು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಈಡೇರಿಸಿದೆ ಅಂತೇಳಿ ಟ್ವೀಟ್ ಮಾಡೋ ಮೂಲಕ ಜನರ ಕಿವಿ ಮೇಲೆ ಚೆಂಡುವ ಇಡಲು ಮುಂದಾಗಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಅದೇಕೆ ನುಡಿದಂತೆ ನಡೆದಿಲ್ಲ? ಮೋದಿ ಕೊಟ್ಟ ಮಾತುಗಳು ಇಷ್ಟು ವರ್ಷಗಳಾದ್ರೂ ಅದೇಕೆ ಈಡೇರಿಲ್ಲ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ತಮ್ಮ ಭುಜವನ್ನ ತಾವೇ ತಟ್ಟಿಕೊಳ್ಳೋದು, ತಮ್ಮ ಕಾಲರನ್ನ ತಾವೇ ಎಗರಿ ಹಾಕಿಕೊಳ್ಳೋದು ಬಿಜೆಪಿಗೆ ಈಗ ಕಾಮನ್ ಆಗಿ ಹೋಗಿದೆ. ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿನ ಸಾಕಷ್ಟು ವಿಷಯಗಳನ್ನ ಇನ್ನೂ ಈಡೇರಿಸಿಲ್ಲ. ಹೀಗಿದ್ರೂ ರಾಜ್ಯ ಬಿಜೆಪಿ ಇದುವರೆಗೆ ಭಾರತದಲ್ಲಿ ಅಧಿಕಾರಕ್ಕೆ ಬಂದ ಎಲ್ಲ ಸರ್ಕಾರಗಳ ಪೈಕಿ ಕೊಟ್ಟ ಅಷ್ಟು ಮಾತುಗಳನ್ನ ಈಡೇರಿಸಿದ ಒಂದೇ ಒಂದು ಸರ್ಕಾರವೆಂದ್ರೆ ಅದು ಬಿಜೆಪಿ ಸರ್ಕಾರ ಅಂತ ಜಂಬ ಕುಚ್ಚಿಕೊಂಡಿದೆ. ಈ ಕುರಿತು ಸರಣಿ ಟ್ವೀಟ್ ಮಾಡಿರೋ ರಾಜ್ಯ ಬಿಜೆಪಿ, ಕಾಶ್ಮೀರ ದೀರ್ಘಕಾಲೀನ ಅಶಾಂತಿಗೆ ಕಾರಣವಾಗಿದ್ದ 370ನೇ ಅಧಿನಿಯಮ ರದ್ದತಿ, ಭಯೋತ್ಪಾದನೆ ವಿರುದ್ಧ ಕಠಿಣ ಕ್ರಮ, ಮುಸ್ಲಿಂ ತಾಯಿ ತಂಗಿಯರ ಶೋಷಣೆಗೆ ಬಳಸಲಾಗುತ್ತಿದ್ದ ತ್ರಿವಳಿ ತಲಾಖ್ ನಿಷೇಧ, ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಸೇರಿದಂತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯದವರೆಗೆ ಪ್ರಣಾಳಿಕೆಯಲ್ಲಿ ನೀಡಲಾದ ಅಷ್ಟು ಆಶ್ವಾಸನೆಗಳನ್ನು ಈಡೇರಿಸಿ ಜನರ ಮುಂದೆ ಹೋಗುತ್ತಿರುವ ಏಕೈಕ ಸರ್ಕಾರ ನಮ್ಮದು ಅಂತ ಹೇಳಿಕೊಂಡಿದೆ. ಆದ್ರೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ತಕ್ಷಣದಿಂದಲೇ ಯಾಕೆ ಜಾರಿಗೆ ತರಲಿಲ್ಲ? ಇದೊಂದು ಮಹಿಳೆಯರ ಮೂಗಿಗೆ ತುಪ್ಪ ಸವರುವ ಕೆಲಸ ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತಿವೆ. ಇದಷ್ಟೇ ಅಲ್ಲ, ಮೋದಿ 2014 ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆಯೇ ಹೇಳಿದ್ರು, ವಿದೇಶಗಳಲ್ಲಿರೋ ಭಾರತೀಯರ ಕಪ್ಪು ಹಣವನ್ನ ಭಾರತಕ್ಕೆ ವಾಪಸ್ ತರ್ತೀನಿ ಅಂತೇಳಿ. ಆದ್ರೆ ಇದುವರೆಗೂ ಅದ್ಯಾಕೆ ಸಾಧ್ಯವಾಗಿಲ್ಲ? ಇದು ಮೋದಿ ಹೇಳಿದ ಅತಿ ದೊಡ್ಡ ಸುಳ್ಳಲ್ಲವೇ? ಇನ್ನ ವಿದೇಶಗಳಲ್ಲಿರೋ ಕಪ್ಪು ಹಣವನ್ನ ವಾಪಸ್ ತಂದ್ರೆ ದೇಶದ ಪ್ರತಿ ಬಡವರ ಖಾತೆಗಳಿಗೆ ತಲಾ 15 ಲಕ್ಷ ರೂಪಾಯಿ ಹಣ ಹಾಕಬಹುದು ಅಂತೇಳಿ ಬಡವರ ಮನಸ್ಸಲ್ಲಿ ಆಸೆ ಹುಟ್ಟಿಸಿ 2 ಸಲ ಕೇಂದ್ರದಲ್ಲಿ ಬಿಜೆಪಿ ಗದ್ದುಗೆ ಹಿಡಿದಿತ್ತು. ಆದ್ರೆ ಇನ್ನು ಯಾಕೆ ಕಪ್ಪು ಹಣ ವಾಪಸ್ ತರಲಿಲ್ಲ? ಬಡವರ ಖಾತೆಗಳಿಗೆ 15 ಲಕ್ಷ ರೂಪಾಯಿ ಹಣವನ್ನ ಜಮೆ ಮಾಡಲಿಲ್ಲ? ಇದೇನಾ ಮೋದಿ ಕಾ ಗ್ಯಾರಂಟಿ? ಇದೇನಾ ಮೋದಿ ಕಾ ಭರವಸೆ ಅಂತೇಳಿ ದೇಶದ ಜನ ಕೇಳ್ತಿದ್ದಾರೆ. ಇನ್ನು 2022ರೊಳಗೆ ದೇಶದ ರೈತರ ಆದಾಯವನ್ನು ಡಬಲ್ ಮಾಡೋದಾಗಿ ಕೇಂದ್ರ ಬಿಜೆಪಿ 2019 ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿತ್ತು. ಆದ್ರೆ 2022 ಮುಗಿದು 2023ನೇ ವರ್ಷ ಕೂಡ ಮುಗಿಯೋ ಹಂತದಲ್ಲಿದೆ. ಆದ್ರೆ ಈಗಲೂ ಯಾಕೆ ದೇಶದ ರೈತರ ಆದಾಯ ಡಬಲ್ ಮಾಡಲಿಲ್ಲ ಮೋದಿ ಸರ್ಕಾರ? ಹೀಗಿದ್ರೂ ರಾಜ್ಯ ಬಿಜೆಪಿ ಅದ್ಯಾವ ಆಧಾರದ ಮೇಲೆ ಮೋದಿ ಕೊಟ್ಟ ಎಲ್ಲ ಭರವಸೆಗಳನ್ನ ಈಡೇರಿಸಿದೆ ಅಂತ ಹೇಳ್ಕೊಳ್ತಿದೆ. ಇದಷ್ಟೇ ಅಲ್ಲ, ದೇಶದಲ್ಲಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮೋದಿ. ಈ ಭರವಸೆ ಇನ್ನೂ ಭರವಸೆಯಾಗಿ ಉಳಿದಿದೆ. ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಿದೆ. ಇತ್ತೀಚೆಗೆ ಸಂಸತ್ಗೆ ನುಗ್ಗಿ ಕಲರ್ ಗ್ಯಾಸ್ ಪ್ರಯೋಗಿಸಿ ಆಕ್ರೋಶ ಹೊರಹಾಕಿದ ಯುವಕರು ನಿರುದ್ಯೋಗಿಗಳು ಅನ್ನೋದು ನಿಜಕ್ಕೂ ಗಮನಾರ್ಹ. ಅದೇ ರೀತಿ 2022ರೊಳಗೆ ದೇಶದ ಎಲ್ಲರಿಗೂ ಸುಸಜ್ಜಿತ ಮನೆಗಳನ್ನು ನಿರ್ಮಿಸಿ ಕೊಡೋದಾಗಿ ಬಿಜೆಪಿ ಪ್ರಣಾಳಿಕೆಯಲ್ಲಿದೆ. ಈ ಭರವಸೆ ಇನ್ನೂ ಅದೇಕೆ ಈಡೇರಿಲ್ಲ? ಕರ್ನಾಟಕಕ್ಕೆ ಸೂಕ್ತ ರೀತಿಯಲ್ಲಿ ಜಿಎಸ್ಟಿ ಪಾಲು ಮತ್ತು ಅನುದಾನ ಬಿಡುಗಡೆ ಮಾಡದ ಕೇಂದ್ರ ಬಿಜೆಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ ಪುಂಗಿತ್ತು. ಆದ್ರೆ ಯಾವ ಭರವಸೆಯೂ ಇದುವರೆಗೂ ಈಡೇರಿಲ್ಲ. ಈ ಮಧ್ಯೆ ರಾಜ್ಯ ಬಿಜೆಪಿ ಕೇಂದ್ರ ಬಿಜೆಪಿಯ ಎಲ್ಲ ಆಶ್ವಾಸನೆಗಳು ಈಡೇರಿವೆ ಅಂತ ಸಮರ್ಥಿಸಿಕೊಂಡು ಟ್ವೀಟ್ ಮಾಡಿರೋದು ನಿಜಕ್ಕೂ ಹಾಸ್ಯಾಸ್ಪದ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.